ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 63ನೇ ಅಧ್ಯಾಯವನ್ನು ಶುರು ಮಾಡೋಣ. ನಾಳೆ ನಾವು ಮತ್ತೆ ಮದುವೆ ಆಗ್ತಾ ಇದ್ದೀವಲ್ವಾ? ಅದೇ ಖುಷಿನಲ್ಲಿ ಮನೆಯವ್ರಿಗೆಲ್ಲ ಐಸ್ ಕ್ರೀಮ್ ಕೊಟ್ಟು ಬರ್ತೀನಿ. ನನಗೆ ಮತ್ತೆ ಪುಟ್ಟ ಸೂರಿಗೆ ನೀವೇ ತಿನ್ನಿಸಿ ಆಯಿತಾ ಎಂದು ಹೇಳುತ್ತಾ ಎದ್ದು ಹೋದವಳು ಮನೆಯವ್ರಿಗೆಲ್ಲ ಕೊಟ್ಟು ತಾನು ಸೂರಜ್ ಕೈನಲ್ಲಿ ತಿನ್ನಿಸ್ಕೊಳ್ತಾ ಇರುವಾಗ ಮಗನನ್ನು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಅವನಿಗೂ ಸ್ವಲ್ಪ ಸ್ವಲ್ಪವೇ ತಿನ್ನಿಸುತ್ತಾ, ಸೂರಜ್ ಜೂನಿಯರ್, ನಿನ್ನಮ್ಮ ಮೊದಲು ಹೇಗಿದ್ಲು ಗೊತ್ತಾ? ನಿನ್ನ ಥರನೇ ಮುದ್ದಾಗಿ ಪುಟ್ಟ ಇಲಿಮರಿ ಥರ ಇದ್ಲು. ಆದರೆ ಈಗ ತುಂಬ ಚೇಂಜ್ ಆಗಿದ್ದಾಳೆ. ನನ್ನನ್ನೇ ಗುರಾಯಿಸಿ ನೋಡ್ತಾ ಎದುರಿಸ್ತಾಳೆ. ಇವಳು ಹೀಗೆ ಆಡ್ತಾ ಇದ್ರೆ ನಿನಗೆ ತಂಗಿ ಬರೋದು ಕಷ್ಟ ಇದೆ ಕಣೋ ಎಂದು ಹೇಳಿ ಮೀಸೆ ಮರೆಯಲ್ಲಿ ಸೂರಜ್ ಸಣ್ಣದಾಗಿ ನಕ್ರೆ, ಸೂರಜ್ ಮಾತು ತನ್ನ ಕಿವಿಗೆ ಬಿದ್ದೇ ಇಲ್ಲ ಅನ್ನೋ ಹಾಗೆ ಅವನ ಕೈಯಿಂದ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ರಾತ್ರಿಯ ಅಡುಗೆ ತಯಾರಿ ಮಾಡಲು ಅಡುಗೆ ಮನೆಗೆ ಎದ್ದು ಹೋದ್ಲು ಸಾನ್ವಿ. ರಾತ್ರಿ ಮನೆಯವರೆಲ್ಲರೂ ಊಟ ಆದಮೇಲೆ ಅಡುಗೆ ಮನೆ ಸ್ವಚ್ಛ ಮಾಡಿದ ಸಾನ್ವಿ ಅಪ್ಪ ಮಗ ಇನ್ನೂ ಕೂತು ಆಟ ಆಡ್ತಾ ಇರೋದನ್ನು ಕಂಡು, ಸೂರಿ, ನಾಳೆ ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ? ಅದಕ್ಕೆ ಪ್ಲೀಸ್ ನೀವು ಹೋಗಿ ಮಲಗಿ. ಮಗು ನಿಮ್ಮ ಜೊತೆಗೆ ಮಲಗಿಸ್ಕೊಳ್ತೀರಾ ಇಲ್ಲ ನಾನೇ ಮಲಗಿಸ್ಲಾ ಅಂತ ಕೇಳಿದ್ರೆ ತಾನೇ ಮಗನನ್ನು ಮಲಗಿಸ್ಕೊಂಡು ಮಲಗೋದಾಗಿ ತಿಳಿಸ್ದ. ಸಾನ್ವಿ ಇನ್ನೊಂದು ಕೋಣೆಯಲ್ಲಿ ತನ್ನ ಅತ್ತೆ, ಅಜ್ಜಿ ಹಾಗೆ ಅಮ್ಮನ ಜೊತೆ ಮಾತನಾಡ್ತಾ ಕುಳಿತವಳು ಅವಳಮ್ಮನ ಮಡಿಲಲ್ಲಿ ತಲೆ ಇರಿಸಿ ಇನ್ನು ಮನಸ್ಸಿನ ನೋವುಗಳನ್ನು ಅವರ ಬಳಿ ಹೊರ ಹಾಕಿ ಬಿಕ್ಕಿ ಬಿಕ್ಕಿ ಅತ್ತಳು. ಸುಮಾರು ಹೊತ್ತು ಮನಸ್ಸಿನ ಭಾರ ಕಡಿಮೆ ಆಗೋವರೆಗೂ ಅತ್ತವಳು ನಂತರ ಅಮ್ಮನನ್ನು ಬಳಸಿ ಚಂದದ ನಿದ್ರೆಗೆ ಜಾರಿದ್ಲು. ಮಲಗಿದ ಮೊಮ್ಮಗಳ ತಲೆ ಸವರಿದ ದುರ್ಗಾದೇವಿಯವರು, ಈ ಕಂದನ್ ಕಂಡ್ರೆ ಅದೇನೇ ಹೊಟ್ಟೆ ಕಿಚ್ಚು ನಿನ್ನ ಗಂಡನಿಗೆ? ಪಾಪ 2 ವರ್ಷ ಎಷ್ಟು ಕಷ್ಟಪಟ್ಟಿದೆ ಇದು. ದೇವರ ದಯೆ, ಮಹೇಶ ಇವಳನ್ನು ಆ ಸ್ಥಿತಿಯಲ್ಲಿ ಕಂಡು ಚಿಕಿತ್ಸೆ ಕೊಡಿಸಿದ್ರು. ಇಲ್ಲ ಅಂದರೆ ಏನೇ ಮಾಡಬೇಕಾಗಿತ್ತು ಎಂದು ಹೇಳಿದವರು ಕಂಬನಿ ಮಿಡಿದರೆ ತನ್ನ ಗಂಡನ ಕಲ್ಲು ಮನಸ್ಸು ಕೊನೆಗೂ ಕರಗಲೇ ಇಲ್ಲ. ಸೂರಜ್ ಆಸ್ತಿನೆಲ್ಲ ಬರೆದು ಕೊಟ್ಟಿದ್ದಕ್ಕೆ ಖುಷಿಪಟ್ಟು ಬೆಂಗಳೂರಿಗೆ ಹೊರಟೇ ಬಿಟ್ಟರು ಹೊರತು ಒಂದು ಮಾತು ಮಗ ಸೊಸೆ ಬೇಡ, ಮೊಮ್ಮಗನ ಮುಖ ನೋಡಿಯೂ ಮನೆ ಕರೆಯೋ ಮನಸ್ಸು ಮಾಡಲಿಲ್ವಲ್ಲ ಅಂತ ಬೇಸರ ಪಟ್ಕೊಂಡ್ರು. ಅದೇ ಬೇಸರದಲ್ಲಿ ಇರುಳು ದೂಡಿದರು ಅತ್ತೆ ಸೊಸೆ. ಬೆಳಗ್ಗೆ ಎದ್ದು ಮನೆಯವರೆಲ್ಲ ಹರಿದ್ವಾರದ ಶಿವನ ಮಂದಿರಕ್ಕೆ ಹೋಗಿ ದೇವರ ದರ್ಶನ ಮಾಡಿದ್ರು. ಸೂರಜ್ ನೀಲಿ ಜೀನ್ಸ್ ಪ್ಯಾಂಟ್ಗೆ ತಿಳಿ ನೀಲಿ ಬಣ್ಣದ ಜುಬ್ಬ ತೊಟ್ಟಿದ್ರೆ ಸಾನ್ವಿ ತಿಳಿ ಹಳದಿ ಬಣ್ಣದ ಸೀರೆಯನ್ನು ಒಪ್ಪವಾಗಿ ಉಟ್ಟು ಸರಳ ಮೇಕಪ್ ಮಾಡಿಕೊಂಡಿದ್ಲು. ತನ್ನ ಬಟ್ಟಲ ಕಂಗಳಿಗೆ ಅವಳು ದಪ್ಪವಾಗಿ ಕಾಡಿಗೆ ಬಳಿದುಕೊಂಡಿರುವ ರೀತಿಗೆ ಯಾರಿಗಾದರೂ ಅವಳೆಡೆಗೆ ಮನಸ್ಸು ಸೋಲುವಂತೆ ಮಾಡುತ್ತದೆ. ಇನ್ನು ಸೂರಜ್ ಪಾಪ, ಅವನ ಸ್ಥಿತಿ ಯಾರಿಗೂ ಬೇಡ. ಅಂತೂ ತನ್ನ ಮಡದಿಗೆ ಈ ಸಲ ಅವಳ ಒಪ್ಪಿಗೆಯ ಮೇರೆಗೆ ತಾಳಿ ಕಟ್ಟಿ ದಂಪತಿಗಳು ಮನೆಯ ಹಿರಿಯರೆಲ್ಲರ ಆಶೀರ್ವಾದ ಪಡ್ಕೊಂಡ್ರು. ಅಂದು ಸಂಜೆ ಮನೆಯವರೆಲ್ಲ ಡೆಹ್ರಾಡೂನ್ಗೆ ಹೊರಟು ನಿಂತಾಗ ಅಮ್ಮನನ್ನು ಕಳುಹಿಸಿಕೊಡೋದಕ್ಕೆ ಇಷ್ಟವಿಲ್ಲದೆ ಕಣ್ಣೀರಾದ ಸಾನ್ವಿ ಸಾಂತ್ವನ ಬಯಸಿ ತನ್ನ ತಂದೆಯ ಭುಜಕ್ಕೆ ಒರಗಿದ್ರೆ, ನಿನಗಾಗಿ ನಾನಿಲ್ವಾ ಸಾನ್ವಿ ಅಂತ ಸೂರಜ್ ಮನ ನುಡಿತಾ ಇತ್ತು. ಆದರೂ ಅವಳ ಬಳಿ ತನ್ನ ಮನದ ಮಾತುಗಳನ್ನು ಹೇಳಿಕೊಳ್ಳದೆ ಸುಮ್ಮನೆ ಉಳಿದು ಬಿಟ್ಟ ಸೂರಜ್. ರಾತ್ರಿ ಊಟದ ನಂತರ ಸೂರಜ್ ಜೊತೆಗೆ ಸ್ವಲ್ಪ ಮಾತನಾಡಬೇಕೆಂದು ಹೇಳಿ ಸಾನ್ವಿ ಮಗನನ್ನು ತನ್ನ ತಂದೆಯ ಸುಪರ್ದಿಗೆ ಒಪ್ಪಿಸಿದ್ರೆ ಅಪ್ಪ ಬೇಕು ಅಂತ ರಚ್ಚೆ ಹಿಡಿದ ಪುಟ್ಟ ಸೂರಿ. ಮಹೇಶ್ ಎಷ್ಟೇ ಕಷ್ಟಪಟ್ಟರೂ ಮಗುನ ಸಮಾಧಾನ ಮಾಡೋದಲ್ಲಿ ಸೋತು ಹೋದರು. ಅವನನ್ನು ಸೂರಜ್ಗೆ ಎತ್ಕೊಳ್ಳುವಂತೆ ಹೇಳಿದ್ದೇ ತಡ ತನ್ನ ನಿಲ್ಲಿಸ್ಬಿಟ್ಟ ಸೂರ್ಯಾಂಶ್. ಸೂರಜ್, ಮಗುನ ಅಪ್ಪನ ಹತ್ರ ಕೊಡಿ, ಅವನು ಅವ್ರ ಜೊತೆ ಮಲಗಲಿ. ಸಾನ್ವಿ ಮಾತು ಕೇಳಿ ಬೇಸರಗೊಂಡ ಸೂರಜ್, ನೀನಂತೂ ನನ್ನಿಂದ ದೂರಾಗಿದ್ದೀಯಾ ಸಾನು, ನನ್ನ ಮಗನನ್ನು ದೂರ ಮಾಡೋಕ್ಕೆ ನೋಡಬೇಡ ಪ್ಲೀಸ್ ಎಂದವನು ಮಗನನ್ನು ರೂಮಿಗೆ ಕರೆದೊಯ್ದು ಅವನನ್ನು ತನ್ನ ಎದೆಯ ಮೇಲೆ ಮಲಗಿಸ್ಕೊಂಡು ತಟ್ತಾ ಇದ್ರೆ ಸಾನ್ವಿ ತನ್ನ ತಂದೆಗೆ ಮಲಗಲು ತಿಳಿಸಿ ತಾನು ರೂಮಿಗೆ ಬಂದವಳು, ಮಿಸ್ಟರ್ ಸೂರಜ್ ವರ್ಮಾ, ನಾವು ಮದುವೆಯಾದ ಹೊಸತರಲ್ಲಿ ನನ್ನನ್ನು ಮಾತ್ರ ಮಾತಿಗೂ ಪೆದ್ದು ಅಂತ ಇದ್ರಿ ಅಲ್ವಾ? ಆದರೆ ಈಗ ನಾನು ನಿಮ್ಮನ್ನು ಹಾಗೆ ಕರಿಬೇಕು ಅಂದ್ಕೊಂಡಿದ್ದೀನಿ ಎಂದವಳು ಬಂದು ಸೂರಜ್ ಪಕ್ಕ ಕೂತು ಅವನ ಭುಜಕ್ಕೆ ಒರಗಿ, ನಾನು ನಿಮ್ಮಿಂದ ಇಷ್ಟು ದಿನ ದೂರ ಇದ್ದಿದ್ದು ನಿಮ್ಮ ಮೇಲಿನ ಕೋಪದಿಂದಾಗಲಿ ಅನುಮಾನದಿಂದಾಗಲಿ ಅಲ್ಲ, ಬದಲಿಗೆ ನಾನು ಮಾನಸಿಕವಾಗಿ ಸಾಕಷ್ಟು ಕುಗ್ಗಿ ಹೋಗಿದ್ದೆ ಸೂರಿ. ಅದಕ್ಕೆ ನೀವು ವಾಪಸ್ ಬಂದ ಮೇಲೂ ಅದೇನೋ ಭಯ, ಮತ್ತೆ ನಿಮ್ಮಿಂದ ದೂರ ಆದರೆ ಅನ್ನೋ ಆತಂಕ ನನ್ನ ಆವರಿಸಿತ್ತು. ಆದರೆ ಈಗ 3-4 ತಿಂಗಳಿಂದ ನೀವು ನನ್ನ ಜೊತೆಗೆ ಉಳ್ಕೊಂಡಿದ್ದು ನನ್ನ ಮನದ ಬೇಸರ ಆತಂಕ ದೂರ ಮಾಡಿದ್ರ. ಆದರೆ ನಿಮ್ಮ ಮನೆ ಆಸ್ತಿ ಎಲ್ಲ ಬಿಟ್ಟು ಬನ್ನಿ ಅಂತ ಹೇಳಿ ನಾನು ನಿಮಗೆ ನೋವು ಮಾಡಿದೆ ಅಲ್ವಾ?
ನಾನು ತುಂಬ ಸ್ವಾರ್ಥಿ ಆಗಿಬಿಟ್ಟೆ ಅಲ್ವಾ ಎಂದು ಹೇಳುತ್ತಾ ಕಣ್ಣೀರು ಹಾಕಲು ಶುರು ಮಾಡಿದ ಹುಡುಗಿಯನ್ನು ಬಳಸಿದವನು ಅವಳ ಕಂಬನಿಯನ್ನು ತೊಡೆದು 1 ನಿಮಿಷ ಅಂತ ಹೇಳಿ ತನ್ನ ಎದೆಯ ಮೇಲೆ ನಿದ್ದೆ ಮಾಡುತ್ತಿದ್ದ ಪುಟ್ಟ ಕಂದನನ್ನು ಮೆಲ್ಲಗೆ ಪಕ್ಕಕ್ಕೆ ಮಲಗಿಸಿ ಈಗ ಸಾನ್ವಿನ ತನ್ನ ಎದೆಗೊರಗಿಸ್ಕೊಂಡು, ಸಾನು ಪ್ಲೀಸ್ ಕಣೋ, ಸ್ವಾರ್ಥಿ ಗೀರ್ತಿ ಅಂತೆಲ್ಲ ಏನೇನೋ ಮಾತಾಡಬೇಡ. ನನಗೆ ನಿನಗಿಂತ ಈ ಪುಟ್ಟ ಸೂರಿಗಿಂತ ಆ ಮನೆ ಆಸ್ತಿ ದೊಡ್ಡದಲ್ಲ. ನಿಜ ಹೇಳ್ತೀನಿ ಕಣೋ, ಆ ನನ್ನ ಅಪ್ಪನಿಗೆ ಅಣ್ಣನಿಗೆ ಬುದ್ಧಿ ಬರಬೇಕು ಅಂದರೆ ನಾವು ಹೀಗೆ ದೂರ ಉಳಿಲೇಬೇಕು. ಸೂರಜ್ ಹೇಳಿದ ಮಾತು ಅರ್ಥ ಆಗದೆ ಅವನನ್ನೇ ಗೊಂದಲದಲ್ಲಿ ನೋಡಲು ಅವಳ ನೀಳವಾದ ಕಣ್ರೆಪ್ಪೆಗಳು ಬಡಿದುಕೊಳ್ಳುತ್ತಾ ತನ್ನನ್ನೇ ನೋಡುತ್ತಿದ್ದ ಹುಡುಗಿಯ ಮುದ್ದಾದ ಮುಖ ಕಂಡು, ಏನಿಲ್ಲ ಕಣೋ ಸಾನು, ನಾನು ಹೇಳಿದ್ದು ಅಣ್ಣ ಅಪ್ಪನಿಂದ ನಾವು ದೂರ ಇದ್ದು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಅಷ್ಟೇ ಎಂದು ಹೇಳಿ ತನ್ನ ಮಡದಿಯ ಮುದ್ದಾದ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹಣೆಗೆ ಬೆಚ್ಚನೆಯ ಮುತ್ತಿಟ್ಟವನು 2 ವರ್ಷಗಳ ವಿರಹವನ್ನು ತಣಿಸಿಕೊಳ್ಳಲು ಶೃಂಗಾರಕ್ಕೆ ಮುನ್ನುಡಿ ಇಟ್ಟರೆ ಸಾನ್ವಿ ಅವನಿಗೆ ಸಹಕರಿಸುತ್ತಾ ತನ್ನವನ ತುಂಟಾಟಕ್ಕೆ ನಾಚಿ ನೀರಾಗುತ್ತಾ ಅವನಲ್ಲಿ ಒಂದಾದಳು. ಸೂರಜ್ ಮನದಲ್ಲಿದ್ದ 2 ವರ್ಷಗಳ ಅಗಲಿಕೆಯ ನೋವನ್ನು ತನ್ನ ಮಡದಿಯ ಸಾಮೀಪ್ಯ ತಣಿಸಿದ್ರೆ ತನ್ನ ಇನಿಯನ ನಿಸ್ವಾರ್ಥ ಪ್ರೀತಿಯ ಒಡತಿ ತಾನೊಬ್ಳೆ ಅನ್ನೋ ನೆಮ್ಮದಿ ಸಾನ್ವಿಯ ನೋವನ್ನು ತಣಿಸಿತ್ತು. ಅಂತೂ ಸೂರಜ್ ಸಾನ್ವಿ ಇಬ್ಬರು ಕುತಂತ್ರಿಗಳು ಬೀಸಿದ ಜಾಲದಲ್ಲಿ ಸಿಕ್ಕಿಕೊಳ್ಳದೆ ತಮ್ಮ ಪ್ರೀತಿಯನ್ನು ಗೆಲ್ಲಿಸಿದ ನೆಮ್ಮದಿಯಲ್ಲಿ ಚಂದದ ನಿದಿರೆಗೆ ಜಾರದ್ರೆ ಅಲ್ಲಾಗಲೇ ವ್ಯಕ್ತಿಯೊಬ್ಬ ವರ್ಮಾ ಕುಟುಂಬದ ವ್ಯವಹಾರಗಳನ್ನು ನೆಲಕಚ್ಚಿಸುವ ಯೋಜನೆಗೆ ನಾಂದಿ ಹಾಡಿದ್ದ. ಸಾನ್ವಿ ಸೂರಜ್ ತಮ್ಮ SS ಕೆಫೆಯ ಜೊತೆಗೆ ಈಗ SS ರಿಫ್ರೆಶ್ಮೆಂಟ್ ಅನ್ನೋ ಹೋಟೆಲ್ ಶುರು ಮಾಡಿದ್ರು. ಅಲ್ಲದೆ ಈಗ ಹೊಸದಾಗಿ ತಾವು ಸಹ 2 ಬೆಡ್ರೂಮ್ ಮನೆಗೆ ಶಿಫ್ಟ್ ಆಗಿ ಹೊಸ ಹೋಟೆಲ್ ಜೊತೆಗೆ ಹೊಸ ಮನೆ ಕೊಂಡುಕೊಂಡ ಖುಷಿನಲ್ಲಿ ಇದ್ದರು ಸಾನ್ವಿ ಮತ್ತು ಸೂರಜ್. ಯಾವುದಕ್ಕೂ ಕೊರತೆ ಇಲ್ಲದ ಹೊಸ ಮನೆಯಲ್ಲಿ ಸಾನ್ವಿ ತನ್ನ ಕೆಲಸದ ಕಡೆಗೆ ಹೆಚ್ಚು ಗಮನ ಹರಿಸಲು ಸಮಯ ಸಿಗುವುದು ಅಂತ ಖುಷಿಪಟ್ಟರೆ ಸೂರಜ್ಗೆ ತನ್ನ ಮಗನ ಜೊತೆಗೆ ಆಟ ಆಡೋದಕ್ಕೆ ಹೆಚ್ಚು ಸ್ಥಳ ಸಿಕ್ಕ ಖುಷಿ. ಇದೇ ಖುಷಿಯಲ್ಲಿ ಕುಟುಂಬ ಸದಸ್ಯರನ್ನೆಲ್ಲ ಔತಣಕ್ಕೆ ಕರೆದು ಅವರೆಲ್ಲರ ಅತಿಥಿ ಸತ್ಕಾರ ಮಾಡಲಾಯಿತು. ಮಹೇಶ್ ರವರು ತಾವು ಆ ಸಣ್ಣ ಮನೆಯಲ್ಲೇ ಉಳಿದುಕೊಳ್ಳೋದಾಗಿ ತಿಳಿಸಿದ್ರೆ ಅವರನ್ನೂ ಬಲವಂತ ಮಾಡಿ ತಮ್ಮ ಜೊತೆಗೆ ಕರೆದುಕೊಂಡು ಬಂದಿದ್ರು ಸಾನ್ವಿ ಮತ್ತು ಸೂರಜ್. ಮನೆಗೆ ಬಂದ ನೆಂಟರಿಗೆಲ್ಲ ಊಟ ಬಡಿಸಿದ ನಂತರ ತಾನೂ ಊಟ ಮಾಡಿ ಯಾವುದೋ ಲೆಕ್ಕಪತ್ರಗಳನ್ನು ನೋಡ್ತಾ ಇದ್ದ ಸಾನ್ವಿನ ಕಂಡ ಸೂರಜ್, ಸಾನು, ಬೆಳಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡಿ ದಣಿದಿದ್ದೀಯಾ, ಈಗಲೇ ಈ ಲೆಕ್ಕನೆಲ್ಲ ಚೆಕ್ ಮಾಡಬೇಕಾ? ಅದನ್ನು ಸಂಜೆ ನೋಡಿದ್ರಾಯ್ತು, ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎಂದು ಹೇಳಿದ. ಲೆಕ್ಕಪತ್ರಗಳ ಮೇಲೆ ಕಣ್ಣು ನೆಟ್ಟಿಯೇ ಇದ್ದ ಸಾನ್ವಿ, ಇನ್ನೊಂದು ಅರ್ಧ ಗಂಟೆ ಕೆಲಸ ಅಷ್ಟೇ ಸೂರಿ, ನೀವು ಹೋಗಿ ಪುಟ್ಟ ಸೂರಿ ಜೊತೆಗೆ ಸ್ವಲ್ಪ ಹೊತ್ತು ಮಲಗಿ ಎಂದಳು. ನಾವಿಬ್ಬರೇ ಯಾಕೆ, ನೀನು ಬಂದು ಮಲಗು ಎಂದ ಸೂರಜ್. ಮಾತಿಗೆ ತಲೆ ಆಡಿಸ್ತಾ ಸಾನ್ವಿ, ಇಲ್ಲ ಸೂರಿ, ಈ ಅಕೌಂಟ್ಸ್ ಟ್ಯಾಲಿ ಆಗ್ತಾಯಿಲ್ಲ, ಸ್ವಲ್ಪ ಇದನ್ನು ಮರುಪರಿಶೀಲಿಸಿ ಎಲ್ಲಿ ತಪ್ಪಾಗಿದೆ ಅಂತ ನೋಡ್ತೀನಿ ಎಂದರೆ, ಇದನ್ನು ಆಮೇಲೂ ನೋಡಿದ್ರಾಯ್ತು ಸಾನು ಎಂದ ಸೂರಜ್. ಇಲ್ಲ ಸೂರಿ, ಅಕೌಂಟ್ಸ್ ಟ್ಯಾಲಿ ಆಗೋವರೆಗೂ ನನಗೆ ನೆಮ್ಮದಿ ಇಲ್ಲ. ಏನು ಗೊತ್ತಾ ಸೂರಿ, ಮನುಷ್ಯನಿಗಿಂತ ಹಣಕ್ಕೆ ಹೆಚ್ಚು ಬೆಲೆ ಇರೋದು ಅನ್ನೋದನ್ನು ನಿಮ್ಮ ಮನೆಯವರಿಂದ ಕಲ್ತಿದ್ದೀನಿ. ಅದಕ್ಕೆ ₹1 ಕೂಡ ಆ ಕಡೆ ಈ ಕಡೆ ಆಗೋಕ್ಕೆ ನಾನು ಬಿಡಲ್ಲ ಎಂದಳು. ಸೂರಜ್ ಮತ್ತು ಸಾನ್ವಿಯ ಹೊಸ ಬದುಕು ಶುರು ಆಗಿ ಆಗಲೇ 6 ತಿಂಗಳ ಮಾಸ ಸರಿದು ಹೋಗಿತ್ತು. ಮಗನಿಗೆ 2 ವರ್ಷ ತುಂಬಿದ ಸಂಭ್ರಮದಲ್ಲಿ ಸೂರಜ್ ಸಂತೋಷಕೂಟ ಏರ್ಪಡಿಸಿ ಅದಕ್ಕೆ ಮನೆಯವರನ್ನೆಲ್ಲ ಆಹ್ವಾನಿಸಿದ್ದ. ಸಾನು, ಅಮ್ಮ ಫೋನ್ ಮಾಡಿದ್ರು, ಅಮ್ಮ ಅಜ್ಜಿ ಜೊತೆಗೆ ನಿಮ್ಮಮ್ಮ ಸಹ ಬರ್ತಾ ಇದ್ದಾರಂತೆ. ಯುವಿ ಅಣ್ಣನೂ ಬರ್ತೀನಿ ಅಂದ. ಎಷ್ಟು ಬೇಡ ಅಂದರೂ ಕಣ್ಣೀರು ಹಾಕ್ತಾ ಬಂದೇ ಬರ್ತೀನಿ, ನೀನು ಮನೆಯೊಳಗೆ ಸೇರಿಸಲಿಲ್ಲ ಅಂದರೂ ಪರವಾಗಿಲ್ಲ, ಹೊರಗಿಂದಲೇ ನನ್ನ ಮಗನಿಗೆ ಆಶೀರ್ವಾದ ಮಾಡಿ ಹೋಗ್ತೀನಿ ಅಂತಿದ್ದಾನೆ, ಏನು ಮಾಡೋದು ಎಂದ. ಸೂರಜ್ ಪ್ರಶ್ನೆ ಕೇಳಿ ಸಾನ್ವಿ ಯುವಿಗೆ ಕರೆ ಮಾಡಿ, ಭಾವ, ಎಷ್ಟೋ ದಿನಗಳ ಮೇಲೆ ಸಾನ್ವಿ ಜೊತೆಗೆ ಮಾತನಾಡ್ತಾ ಇರುವ ಯುವರಾಜ್ ತನ್ನ ಹಿಂದಿನ ದಿನಗಳ ಕೃತ್ಯಗಳಿಗೆ ಅವಳಲ್ಲಿ ಕ್ಷಮೆ ಕೋರ್ತಾ ಉಯಿಲಿಡಲು ಶುರು ಮಾಡಿದ್ರೆ 1-2 ನಿಮಿಷ ಸುಮ್ಮನೆ ಇದ್ದ ಸಾನ್ವಿ, ಭಾವ, ಅತ್ತಿದ್ದು ಸಾಕು, 1 ನಿಮಿಷ ನನ್ನ ಮಾತು ಕೇಳಿ. ನಿಜ ಹೇಳ್ತೀನಿ, ನಿಮ್ಮನ್ನು ನಾನು ಎಂದಿಗೂ ಕ್ಷಮಿಸಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೆ. 2 ವರ್ಷ ನಾನು ಪಟ್ಟ ಕಷ್ಟಗಳಿಗೆಲ್ಲ ನೀವೇ ತಾನೇ ಕಾರಣ. ನಿಮ್ಮನ್ನು ಎಷ್ಟು ನಂಬಿದ್ದೆ ಗೊತ್ತಾ? ನಿಮಗೆ ನಿಮ್ಮ ಹೆಂಡತಿ ಮಗು ಹಡೆದುಕೊಡ್ಬೇಕು ಅನ್ನೋ ಸ್ವಾರ್ಥಕ್ಕೆ ನನಗೆ ಅಜ್ಞಾತವಾಸ ಅನುಭವಿಸೋ ಹಾಗೆ ಮಾಡಿಬಿಟ್ರಲ್ಲ ಭಾವ. ಕೋಪದಲ್ಲಿ ಮಾತನಾಡಿದ ಮಡದಿಯ ಕೆಂಪಾದ ಮುಖ ಕಂಡು ಅವಳ ಕೆನ್ನೆಗೆ ಮುತ್ತಿಟ್ಟು ಸೂರಜ್, ಬೈದದ್ದಾಯಿತು ಅಂದರೆ ಬೇಗ ರೆಡಿ ಆಗೋಕಂದ. ಆಗಲೇ ಮನೆಯವರೆಲ್ಲ ಏರ್ಪೋರ್ಟ್ನಲ್ಲಿದ್ದಾರೆ. ಅವರು ಫ್ಲೈಟ್ ಹತ್ತಿ ಡೆಹ್ರಾಡೂನ್ಗೆ ಬರೋ ಅಷ್ಟರಲ್ಲಿ ನಾವು ಅಲ್ಲಿಗೆ ಹೋಗೋಣ. ಅವರನ್ನು ಡೆಹ್ರಾಡೂನಿಂದ ಮನೆಗೆ ಕರೆತರೋಣ. ನಮ್ಮ ಚಿಕ್ಕುಗೂ ಒಂದು ರೌಂಡ್ ಆಗುತ್ತೆ ಅಲ್ವೇನೋ ಮಗನೇ? ಅಂದರೆ
ಎಸ್ ಪಾಪ, ನಾನು ಬೂ ಹೋಗಬೇಕು ಎಂದು ಮುದ್ದಾಗಿ ನುಡಿದ ಮಗನನ್ನು ಎತ್ಕೊಂಡು ಕೆನ್ನೆಗಳಿಗೆ ಮುತ್ತಿಟ್ಟು, ಚಿಕ್ಕು ಬಾ ಶೂಸ್ ಹಾಕ್ತೀನಿ ಅಂತ ಅಪ್ಪ ಮಗ ಹೊರಗಡೆ ಹೋದರೆ ನಿಟ್ಟುಸಿರು ಬಿಟ್ಟು ಸಾನ್ವಿ, ಈಗ ಹೇಳಿ ಭಾವ, ನಿಮ್ಮನ್ನು ನಾನು ಯಾವ ಧೈರ್ಯದಲ್ಲಿ ಮತ್ತೆ ಮೊದಲಿನ ಹಾಗೆ ನಂಬೋದು ಅಂತ ಕೇಳಿದ್ರೆ ಮತ್ತೆ ಅಳು ಶುರು ಮಾಡಿದ್ದ ಯುವರಾಜ್. ನೀತಾಗೂ ನನಗೂ ಡಿವೋರ್ಸ್ ಆಗ್ತಾ ಇದೆ ಪುಟ್ಟ. ಅವಳಿಗೂ ನನ್ನ ಅಪ್ಪನ ಹಾಗೆ ಹಣದ ವ್ಯಾಮೋಹ. ಸೂರಿ ನಿನ್ನ ಜೊತೆಗಿರೋಕ್ಕೆ ಶುರು ಮಾಡಿದ್ಮೇಲೆ ನೀತಾ ಮತ್ತೆ ಅಪ್ಪನೇ ಸೂರಜ್ ಆಫೀಸ್ ನಡೆಸ್ತಾ ಇದ್ರ. ಕಂಪ್ನಿ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದು. ಹೆಸರಿಗೆ ಅಮ್ಮ MD ಆದ್ರ. ಎಲ್ಲ ಪಾರುಪತ್ಯ ನೀತಾದೆ. ಆದರೆ ನಮ್ಮ ಕೆಟ್ಟ ಟೈಮ್ ಶುರು ಆಗಿದೆಯೋ ಅಥವಾ ನಿನ್ನ ಕಣ್ಣೀರು ಹಾಕ್ಸಿದ ಶಾಪನೋ ಏನೋ ಗೊತ್ತಿಲ್ಲ. ನಮಗೆ ಈ 6 ತಿಂಗಳಲ್ಲಿ ಒಂದು ಪ್ರಾಜೆಕ್ಟ್ ಸಿಕ್ಕಿಲ್ಲ. ಇದಕ್ಕೂ ಮೊದಲು ಸೂರಜ್ ನೋಡ್ಕೋತಾ ಇದ್ದ 5-6 ಪ್ರಾಜೆಕ್ಟ್ಗಳನ್ನು ನಮ್ಮ ಕ್ಲೈಂಟ್ಸ್ ಹಿಂಪಡೆದಿದ್ದಾರೆ. ಇದಲ್ಲದೆ ಬಹಳಷ್ಟು ಇನ್ವೆಸ್ಟರ್ಸ್ ಹಣ ವಾಪಸ್ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಒಟ್ಟಿಗೆ ಎಲ್ಲ ಸೆಟಲ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಪುಟ್ಟ. ಆದರೆ ಇನ್ವೆಸ್ಟರ್ಸ್ ಕೋರ್ಟ್ಗೆ ಹೋಗ್ತೀವಿ ಅಂತೆಲ್ಲ ಥ್ರೇಟ್ ಮಾಡಿದ್ಮೇಲೆ ಅವರಿಗೆ ಹಣ ಪಾವತಿ ಮಾಡೋಕ್ಕೆ ನಮ್ಮ RV ಸೊಲ್ಯೂಷನ್ಸ್ ಕಂಪನಿನ ಮಾರಬೇಕಾಯಿತು. ನಮ್ಮ ಟೆಕ್ಸ್ಟೈಲ್ ಬಿಸ್ನೆಸ್ಗೂ ತುಂಬ ಹೊಡೆತ ಬಿದ್ದಿದೆ. ಒಂದೇ ಸಲಕ್ಕೆ ಯಾಕೆ ಹೀಗಾಯಿತು ಅಂತ ಅರ್ಥ ಆಗ್ತಾ ಇಲ್ಲ. ವರ್ಷಕ್ಕೆ 5,000 ಕೋಟಿ ಟರ್ನ್ ಓವರ್ ಇದ್ದ ವರ್ಮಾ ಗ್ರೂಪ್ ಕಂಪನಿ ಈಗ 6 ತಿಂಗಳಲ್ಲಿ 500 ಕೋಟಿನೂ ಇಲ್ಲದೇ ಇರೋ ಹಾಗಾಗಿದೆ. ಅಷ್ಟೇ ಅಲ್ಲ, ನಮ್ಮ ಕಂಪನಿಯ ಎಲ್ಲ ಪ್ರಾಜೆಕ್ಟ್ಸ್ಗಳು ಈಗ ಅದ್ಯಾವುದೋ ಹೊಸ ಕಂಪನಿ SM ಬಿಲ್ಡರ್ಸ್ ಪಾಲಾಗಿದೆ. ಅಷ್ಟೇ ಅಲ್ಲ ಪುಟ್ಟ, ನೀತಾ ನಡೆಸ್ತಾ ಇದ್ದ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಕೂಡ ಸ್ವಲ್ಪ ಮಟ್ಟಿನ ನಷ್ಟ ಅನುಭವಿಸ್ತಾ ಇದೆ. ಅದೇ ಕಾರಣಕ್ಕೆ ಅವಳು ಅದನ್ನು ಮಾರಾಟ ಮಾಡಬೇಕು ಅಂತ ಇದ್ದಾಳೆ. ಅದಲ್ಲದೆ ಈಗ ನಮ್ಮ ಕಂಪನಿ ಬ್ಯಾಂಕ್ರಪ್ಟ್ ಆಗ್ತಾ ಇದೆ ಅಂತ ನನಗೆ ಡಿವೋರ್ಸ್ ನೋಟಿಸ್ ಕೊಟ್ಟು ಹೊರಟು ಹೋಗಿದ್ದಾಳೆ. ನಾನು ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಪುಟ್ಟ. ಇನ್ನಾದರೂ ಈ ನಿನ್ನ ಭಾವನನ್ನು ಕ್ಷಮಿಸಿ ಒಂದು ಕೊನೆ ಅವಕಾಶ ಕೊಡು ಪ್ಲೀಸ್ ಎಂದ ಅವನ ಧ್ವನಿಯಲ್ಲಿ ಪಶ್ಚಾತ್ತಾಪದ ಛಾಯೆ ಎದ್ದು ಕಾಣಿಸ್ತಿತ್ತು. ಕಾರಣ ಇನ್ನು ತಾನು ಹಾಗೆ ಸಾಧಿಸಿದ್ರೆ ತಪ್ಪಾಗುತ್ತೆ ಅಂತ ಸಾನ್ವಿ ಯುವರಾಜ್ನನ್ನು ಮನಸಾರೆ ಕ್ಷಮಿಸಿ ಅವನನ್ನು ಸಂತೋಷಕೂಟಕ್ಕೆ ಬರುವಂತೆ ಆಹ್ವಾನಿಸಿದ್ಲು. ಭಾವ, ನೀವೀಗ ನಮ್ಮ ಮಗನ ಬರ್ತ್ಡೇ ಅಂತ ಅವನಿಗೆ ಮಾತ್ರ ಗಿಫ್ಟ್ ಹಿಡ್ಕೊಂಡು ಬಂದರೆ ನಾನು ನಿಮ್ಮನ್ನ ಮಾತಾಡ್ಸಲ್ಲ. ನನಗೂ ಏನಾದರೂ ಗಿಫ್ಟ್ ತಂದು ಕೊಡಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ತಾನು ಹೊರಗೆ ಹೋದರೆ ಇವಳ ಮಾತುಗಳನ್ನು ಇಷ್ಟೊತ್ತು ಕೇಳಿಸ್ಕೊಂಡ ಸೂರಜ್, ಕ್ಷಮಿಸ್ಬಿಟ್ಯಾ? ನನ್ನ ಸಾನು ಈಗ ಮೊದಲಿನ ಮುದ್ದು ಪೆದ್ದು ಅಲ್ಲ ಅಂದ್ಕೊಂಡಿದ್ದೆ. ಇಲ್ಲ, ಇದು ಯಾವತ್ತಿದ್ರೂ ಅದೇ ಪೆದ್ದು ಸುಂಡಿಲಿ ಅಂತ ಅವಳ ಕೆನ್ನೆಗಿಲ್ಲಿದವನ ಮಾತು ಕೇಳಿ ಅಲ್ಲೇ ಚೇರ್ ಮೇಲೆ ನಿಂತಿದ್ದ ಸೂರ್ಯಾಂಶ್ ಅಮ್ಮ ಚುಂದಿಲಿ ಚುಂದಿಲಿ ಅಂತ ಹೇಳ್ತಾ ಚಪ್ಪಾಳೆ ತಡ್ದ. ಏನು ಸೂರಿ ನೀವು, ಇವನೀಗ ಮಾತಿನ ಮಲ್ಲ ಆಗಿದ್ದಾನೆ. ನೀವೇನು ಹೇಳಿದರೂ ಅದನ್ನೇ ರಿಪೀಟ್ ಮಾಡ್ತಾನೆ. ಅವನ ಮುಂದೆನೇ ಹೀಗೆಲ್ಲ ಹೇಳೋದಾ ಎಂದವಳು ಮಗನನ್ನು ಮಡಿಲಲ್ಲಿ ಕೂರಿಸ್ಕೊಂಡು, ಇದು ಲೈಟ್ ಕಂಬ. ಸೂರಜ್ ಕಡೆ ಕೈ ತೋರಿಸಿ ಹೇಳಿದ್ರೆ ತಲೆ ಆಡಿಸಿ ಪಪ್ಪ ಅಂದ. ಸೂರಜ್ಗೆ ಮಗನ ಮಾತು ಕೇಳಿ ಹೆಮ್ಮೆ ಆಗ್ಬಿಟ್ಟಿತ್ತು. ಅವನನ್ನು ಎತ್ಕೊಂಡು ಮೊಗದ ತುಂಬೆಲ್ಲ ಮುತ್ತಿಟ್ಟು, ಈಗ ಲೇಟ್ ಆಯಿತು, ಬಾ ಹೊರಡೋಣ ಅಂತ ಹೇಳಿ ಡೆಹ್ರಾಡೂನ್ ಏರ್ಪೋರ್ಟ್ ಕಡೆಗೆ ತಮ್ಮದೇ ಕಾರ್ನಲ್ಲಿ ಪಯಣ ಬೆಳೆಸಿದ್ರು. ಸಂಜೆಯ ಹೊತ್ತಿಗೆ ಮನೆಯವರೆಲ್ಲರ ಜೊತೆ ಹಿಂತಿರುಗಿದ ಸೂರಜ್ ತನ್ನ ಮಾವ ಮಹೇಶ್ರವರಿಗೆ ನಾಳೆಯ ಬರ್ತ್ಡೇ ಪಾರ್ಟಿಯ ವ್ಯವಸ್ಥೆಗಳ ಬಗ್ಗೆ ಹೇಳ್ತಾ ಇದ್ರೆ ದುರ್ಗಾದೇವಿ ತಮ್ಮ ಮೊಮ್ಮಗಳ ಜೊತೆ ಹರಟೆ ಹೊಡಿತಾ ಇದ್ರು. ಇನ್ನು ಜಾನಕಿ ಮತ್ತು ಅನುಪಮಾ ಅವರಿಗೆ ತಮ್ಮ ಮೊಮ್ಮಗನನ್ನು ಎಷ್ಟು ಮುದ್ದಿಸಿದ್ರೂ ಸಾಲದು ಅನ್ನಿಸೋ ಹಾಗಾಗಿದೆ. ಎಲ್ಲವೂ ಸರಿ ಇದ್ದಿದ್ರೆ ಮಗ ಸೊಸೆ ಜೊತೆಗೆ ಇದ್ಕೊಂಡು 3 ಹೊತ್ತು ಈ ಮೊಮ್ಮಗು ಜೊತೆ ಆಡ್ಕೊಂಡು ಇರಬಹುದಾಗಿತ್ತು. ಆದರೆ ಏನೇನೋ ವಿಚಾರಕ್ಕೆ ನಮ್ಮಗಳ ಮನಸ್ಸುಗಳು ಕಹಿಯಾಗಿ ಈಗ ಮೊಮ್ಮಗುನ ಯಾವುದೋ ನೆಂಟ್ರು ಥರ ಬಂದು ನೋಡಬೇಕಾಗಿದೆ ಅಂತ ಜಾನಕಿ ಕಂಬರಿ ಮಿಡಿದು ಯುವರಾಜ್ ಕಡೆಗೆ ಸುಡುನೋಟ ಬೀರಿದ್ರು. ಅವನ ಜೊತೆಗೆ ಈಗ ಯಾರು ಮೊದಲಿನಂತೆ ಆತ್ಮೀಯವಾಗಿ ನಡೆದುಕೊಳ್ತಾ ಇಲ್ಲ. ಖುದ್ದು ಅವನ ಹೆತ್ತ ತಾಯಿ ಮಗನ ಜೊತೆಗೆ ಔಪಚಾರಿಕ ಮಾತುಗಳನ್ನಷ್ಟೇ ಆಡ್ತಾ ಇದ್ರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.